ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರು ನಂಜಯ್ಯನಕೊಟ್ಟಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಹಳೆಯ ವಿದ್ಯಾರ್ಥಿಗಳಿಂದ ಅದ್ದೂರಿ ಗುರುವಂದನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಎಂಡಿ ಸಣ್ಣಪ್ಪ, ಡಿಎಸ್ ಮಂಜುನಾಥ್, ಹೊನ್ನರಪ್ಪ, ಶಿಕ್ಷಕಿ ಲಕ್ಷ್ಮೀದೇವಿ, ಶಿಕ್ಷಕ ಏಕಾಂತಪ್ಪ, ಶಿಕ್ಷಕರು ನಾಗಲಕ್ಷ್ಮಿ, ಮಹೇಶ್ವರ ಮತ್ತು ನಂಜಯ್ಯನಕೊಟ್ಟಿಗೆ ಹಿರಿಯ ಯಜಮಾನರು ಮತ್ತು ಹಳೆಯ ವಿದ್ಯಾರ್ಥಿಗಳು ಶಿವಮೂರ್ತಿ, ನಾಗೇಂದ್ರ, ತಿಮ್ಮಪ್ಪ, ಕಾತ್ಯಾಯಿನಿ, ಕವಿತಾ, ಜ್ಯೋತಿ, ಸಿಂಧು, ನಾಗೇಂದ್ರ, ಮಂಜುನಾಥ್, ವಾಸು, ಬಾಬು, ಜಗನ್ನಾಥ್, ಶ್ರೀನಿವಾಸ್, ರಂಗಸ್ವಾಮಿ, ನರಸಿಂಹ, ರಾಘವೇಂದ್ರ, ಸಿದ್ದೇಶ್, ನಾಗರಾಜ್, ಮೋಹನ್, ಬಾಲು, ಯಲ್ಲಪ್ಪ ಇವರು ತೊಡರುಗಳು ಸೇರಿ ಅದ್ಭುತವಾದ ಕಾರ್ಯಕ್ರಮವನ್ನು ಸವಿನೆನಪಿನ ಮೂಲಕ ನಡೆಸಿಕೊಟ್ಟರು. ಅರ್ಥ ಮಾಡಿಕೊಂಡ ಸ್ನೇಹ ಸಂಗಮವಿದು. ಬದುಕಿನಲ್ಲಿ ಭರವಸೆಯ ತುಂಬಿದ ಸ್ನೇಹ ಸಮ್ಮಿಲನವಿದು. ಎಂದೆಂದಿಗೂ ಮರೆಯಲಾಗದ ಪವಿತ್ರ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನವಿದು. ಈ ನೆನಪಿನ ಬುತ್ತಿಯಲ್ಲಿ ಮತ್ತೊಂದು ತುತ್ತು ಸೇರಿಸುವ ಸಮಯವಿದು. ಈ ಗೆಳೆತನದ ಸುಮಧುರ ಸಮಯ. ಇದೀಗ ಪೂಜ್ಯ ಗುರುಗಳು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಅಮೂಲ್ಯವಾದ ಕರಗಳಿಂದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರನ್ನ ಈ ವೇದಿಕೆಗೆ ಆಹ್ವಾನಿಸೋಣ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡಕರಿಗೆ ಮಳೆಹನಿ ಸುರಿದ ಹಾಗೆ, ಮುಂಜಾನೆ ಹಿಪ್ಪನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಜ್ಞಾನದ ಬೆಳಕನ್ನು ಬಿತ್ತಿದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಮಹೇಶ್ವರಪ್ಪ ಅವರ ಧರ್ಮಪತ್ನಿಯಾದಂತ ಪುಟ್ಟಮ್ಮ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಬಯಸ್ತೇನೆ. ಮಾಜಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಅಂತಾನೆ ಸುಮಾರು ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ಎಲ್ಲ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಹೆಣ್ಮಕ್ಳೆ, ಮತ್ತೆ ಈ ಕಾರ್ಯಕ್ರಮ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟು ವಿಜೃಂಭಣೆಯಾಗಿ ಶ್ರಮಿಸಿದಂತ ಎಲ್ಲ ನನ್ನ ಗೆಳೆಯರೇ, ಮೋಸ್ಟ್ಲಿ ನನಗೆ ಈಗ 44 ವರ್ಷ. ನಾನು ಕಂಡಂತೆ ಈ ಶಾಲೆಯ ಆರಂಭದಿಂದ ಇದೊಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ. ಮೋಸ್ಟ್ಲಿ ಈ ರೀತಿಯ ಒಂದು ಗುರುವಂದನಾ ಕಾರ್ಯಕ್ರಮ ನಾವು ಯಾವತ್ತೂ ನೋಡಿರಲಿಲ್ಲ. ಬಹಳ ಸಂತೋಷದ ದಿನ ಇವತ್ತು. ಈ ಸಂದರ್ಭದಲ್ಲಿ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಶಾಲೆಯ ಎಲ್ಲ ಶಿಕ್ಷಕರ ಮಿತ್ರರಿಗೂ ಸಹ, ಯಾಕಂದ್ರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ, ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಯಾಕೆ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಪ್ರಶ್ನೆ ಹಾಕೊಂಡಾಗ ಈ ಶಾಲೆಯ SDMC ಅಧ್ಯಕ್ಷರಾದ ಗೆಳೆಯ ಸಿದ್ದೇಶ್ ಬಂದು ನಾವೊಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದೇ 6ನೇ ತಾರೀಕು. ತಾವುಗಳು ಏನಾದರೂ ಹೊತ್ತು ಒಂದೇ ಪ್ರಶ್ನೆ ಒಂದು ಮಹೇಶ್ವರಪ್ಪ ಏನಿಲ್ಲ, ಅವ್ರಿಗೆ 3 ಡ್ಯಾನ್ಸ್ ಇತ್ತು, ಮಾಡ್ತಾ ಇದ್ದ. ಎಷ್ಟು ಸಂತೋಷ ಆಗ್ತಿತ್ತು ಅಂದ್ರೆ ಆ ಖುಷಿ ಇವತ್ತು ಸಿಕ್ಕಿಲ್ಲ, ಅಷ್ಟು ಚೆನ್ನಾಗಿರ್ತಿತ್ತು. ಹಾಗೆ ನಮ್ಗೆ ಅನ್ನಾಥ ಅವ್ನು ಮದುವೆ ಹೇಳೋನು ಮಾತಾಡಕ್ಕೆ ಗೊತ್ತಿಲ್ಲ, ಬಟ್ ಮದುವೆ ಮಾಡೋ ಸಕಲ ಹೇಳೋರು, ಅವನ ತರ ಮದುವೆ ಹೇಳಿಸ್ತಿದ್ರು. ಅದು ಸಹ ನಾವು ಮರೀಲಿಕ್ಕೆ ಆಗಲ್ಲ. ಹಾಗೇನೆ ನಮಗೆ ಜನಸಂಚಾರ ಅಂತ ಹೋಗ್ತಿದ್ವಿ. ಮೋಸ್ಟ್ಲಿ 70 ಸೇತುವೆ, ಇಲ್ಲಿರೋರು ಎಲ್ಲರೂ 70 ಸೇತುವೆ ನೋಡ್ಕೊಂಡು ಬಂದಿದ್ವಿ. ಅಲ್ಲಿ ನಾಗಾನಪೇಟೆಯಲ್ಲಿ ಮೋಸ್ಟ್ಲಿ ಅವಾಗ ಚಿತ್ರಗಳ ತಿಳ್ಕೊಂಡು ಬರ್ತಿದ್ವಿ. ಅದು ಸಹ ನಾವು ಮರೀಲಿಕ್ಕೆ ಆಗಲ್ಲ. ಹಾಗೆ ಮೊದಲ ಗುರುವಂದನ ಕಾರ್ಯಕ್ರಮ ಮಾಡ್ಕೊಂಡಿದ್ದಕ್ಕೆ ದಯವಿಟ್ಟು ನನ್ನ ಹಳೆಯ ವಿದ್ಯಾರ್ಥಿಗಳಿದಾರಲ್ಲ ಅವ್ರಿಗೆ ಪುಸ್ತಕ ಧನ್ಯವಾದಗಳು. ಒಂದು ಹೇಳಬೇಕಂದ್ರೆ ಇವತ್ತು ಭಾರಿ ಸಂತೋಷ ಆಗ್ತೈತಿ. ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ನಮ್ಮ ಒಂದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗಿತು ಅಂತ ಹೇಳಿದಂತ ಒಂದು ಇದಕ್ಕೆ ಇವತ್ತು ಅರ್ಥ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇವತ್ತು ನಾವು ಎಲ್ಲ ಗುರುವಿನ ಗುಲಾಮರಾಗಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ, ನಾನಾದ್ರೂ ಭಾವಿಸಿದ್ದೀನಿ.
ಹಾಗಾಗಿ ದಯವಿಟ್ಟು ಈ ಕಾರ್ಯಕ್ರಮ ಆಯೋಜಿಸ್ತಕ್ಕಂಥ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೂ ಈ ಮಟ್ಟಕ್ಕೆ ಒಂದು ಕಾರ್ಯಕ್ರಮ ಬರಲಿ 7 ದಿನದಲ್ಲಿ ಈ ಕಾರ್ಯಕ್ರಮ ಮಾಡೋದಂದ್ರೆ ಸುಮಾರು ಟೈಮ್ ಸಿಕ್ಕಿದ್ರೆ ಇನ್ನು ಅದ್ದೂರಿಯಾಗಿ ವ್ಯವಸ್ಥಿತವಾಗಿ ನಂಜನಗೂಡಿನಲ್ಲಿ ಮಾಡ್ತಾ ಇದ್ರು. ಇದನ್ನ ನೋಡಿರ್ತಕ್ಕಂಥ ನಮ್ಮ ಎಲ್ಲಾ ಶಾಲೆಯ ಶಿಕ್ಷಕರು ಇವತ್ತು ಒಂದು ವೇದಿಕೆಯಲ್ಲಿ ತಂದು ನಮ್ಮ ಹಳೆ ಮಾಸ್ಟರ್ಗಳನ್ನ ಒಂದು ಕಡೆ ಸೇರಿಸಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನ ಒಂದು ಕಡೆ ಸೇರಿಸಿದ್ದಾರೆ. ಇವತ್ತು ನಮ್ಮ ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಒಂದು ಜೂನಿಯರ್ ಕಾಲೇಜಲ್ಲಿ ಫಂಕ್ಷನ್ ಮಾಡಿದಾಗ ಇಡೀ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳನ್ನು ಸೇರಿಸಿದ್ರು ಸಹ ಇಷ್ಟು ಅಚ್ಚುಕಟ್ಟಾಗಿ ನಮ್ಮ ನಂಜನಗೂಡಿನಲ್ಲಿ ನಡೀತಾ ಇತ್ತು ಅಂದ್ರೆ ಬಹಳ ಇವತ್ತು ಸಂತೋಷ ಆಗ್ತಾ ಇತ್ತು. ಎಲ್ಲಾ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿಸಿ ಈ ಒಂದು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲಾ ಹಬ್ಬದ ವಾತಾವರಣ